ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಕಂಟ್ರೋಲ್ ಎಂಬ ಹಿಂದಿ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರುವ ನೆಲ್ಲಾ ಒಬ್ಬಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನೆಲ್ಲಾ ತನ್ನ ಸ್ಟಡೀಸ್ ಮುಗಿದ ನಂತರ ತನ್ನ ತಂದೆಯ ಬೇಕರಿಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲದೆ ಮನೆ ಬಿಟ್ಟು ಸಿಟಿಗೆ ಓಡಿ ಬಂದಿರ್ತಾಳೆ. ಕಾಲೇಜ್ನಲ್ಲಿದ್ದಾಗಲೇ ತಾನು ಪ್ರೀತಿ ಮಾಡ್ತಿದ್ದ ಜೋ ಎಂಬ ತನ್ನ ಲವರ್ ಜೊತೆ ಸೇರಿ ಕಪಲ್ ಲಾಕ್ಸ್ ಅನ್ನ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡ್ತಿರ್ತಾಳೆ. ಎಲ್ಲವೂ ಚೆನ್ನಾಗಿ ಇರುತ್ತೆ. ಆದ್ರೆ 5 ವರ್ಷಗಳ ನಂತರ ಇಬ್ಬರ ಮಧ್ಯ ಜಗಳ ಆಗಿ ಬ್ರೇಕಪ್ ಆಗುತ್ತೆ. ಆ ಡಿಪ್ರೆಷನ್ ಇಂದ ಹೊರಗಡೆ ಬರೋದಕ್ಕೆ ನೆಲ್ಲಾ ತನ್ನ ಕಂಪ್ಯೂಟರ್ ನಲ್ಲಿ ಒಂದು AI ರೋಬೋಟ್ ಅನ್ನ ಇನ್ಸ್ಟಾಲ್ ಮಾಡ್ತಾಳೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲೇ ಈಕೆ ಸುತ್ತಮುತ್ತ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ಈಕೆಯ ಸುತ್ತಮುತ್ತ ಇದ್ದ ಒಬ್ಬೊಬ್ಬರೇ ತುಂಬಾನೇ ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ನೆಲ್ಲಾ ತನ್ನ ಕಂಪ್ಯೂಟರ್ ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇನ್ಸ್ಟಾಲ್ ಮಾಡಿದ ನಂತರ ನಡೆದದ್ದಾದ್ರೂ ಏನೋ, ಆಕೆ ಸುತ್ತಮುತ್ತ ಇದ್ದ ಜನಗಳು ನಿಗೂಢವಾಗಿ ಸಾಯೋದಕ್ಕೆ ಶುರು ಮಾಡಿದ್ಯಾಕೆ? ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕಾಲೇಜ್ನ ಆನ್ಯುವಲ್ ಡೇ ಫಂಕ್ಷನ್ ನಲ್ಲಿ ಒಂದು ಫನ್ನಿ ಪರ್ಫಾರ್ಮೆನ್ಸ್ ಕೊಡ್ತಿರುವ ಚಿತ್ರದ ಹೀರೋಯಿನ್ ಆಗಿರುವ ನೆಲ್ಲಾಳನ್ನ ನೋಡ್ತೀವಿ. ಆಕೆ ಪಕ್ಕದಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದ ಜೋ ಎಂಬ ಮತ್ತೊಬ್ಬ ಹುಡುಗ ಬಂದು ಕೂರ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಹೀಗೆ ಪರಿಚಯವಾದ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಶುರುವಾಗಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ 2018ರಲ್ಲಿ ಚಿತ್ರದ ಕತೆ ನಡೀತಿರುತ್ತೆ. ಭಾರತದಲ್ಲಿ ಆಗತಾನೆ ಜನಗಳು ಇಂಟರ್ನೆಟ್ ಹಾಗೂ ಸೋಷಿಯಲ್ ಮೀಡಿಯಾವನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಸೊ ಇಬ್ಬರು ಸೇರಿ ತಮ್ಮಿಬ್ಬರ ಹೆಸರನ್ನ ಕಂಬೈನ್ ಮಾಡಿ ಎಂಜಾಯ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿ ಅದರ ಒಳಗಡೆ ವ್ಲಾಗ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಇವರು ಅಪ್ಲೋಡ್ ಮಾಡ್ತಿದ್ದ ವಿಡಿಯೋಸ್ ಗಳನ್ನ ಜಾಸ್ತಿ ಜನಗಳು ನೋಡ್ತಿರೋದಿಲ್ಲ. ಆದ್ರೆ ದಿನಗಳು ಕಳೆದ ಹಾಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇವರ ಚಾನೆಲ್ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಇವರ ವಿಡಿಯೋಸ್ ಗಳನ್ನ ನೋಡ್ತಿದ್ದ ಸಬ್ಸ್ಕ್ರೈಬರ್ಸ್ ಗಳು ಮಾಡಿದ್ರೆ ಇವರಿಬ್ಬರ ರೀತಿ ಪ್ರೀತಿ ಮಾಡಬೇಕು ಅಂತ ಕಮೆಂಟ್ ಮಾಡ್ತಿರ್ತಾರೆ. ಹೀಗೆ ಮತ್ತಷ್ಟು ದಿನಗಳು ಕಳೆದ ಹಾಗೆ ಇವರ ಚಾನೆಲ್ಗೆ ದೊಡ್ಡ ದೊಡ್ಡ ಪ್ರಮೋಷನ್ ಗಳು ಹಾಗೂ ಅಡ್ವರ್ಟೈಸ್ಮೆಂಟ್ ಗಳು ಬರೋದಕ್ಕೆ ಶುರುವಾಗುತ್ತವೆ. ಸೊ ಅದೆಲ್ಲದರಿಂದ ಇವರಿಬ್ಬರಿಗೆ ಒಳ್ಳೆ ಇನ್ಕಮ್ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಹೀಗೆ ಸೋಷಿಯಲ್ ಮೀಡಿಯಾ ಇನ್ಕಮ್ ಮೇಲೆ ಡಿಪೆಂಡ್ ಆಗಿ ಇಬ್ಬರು ಸೇರಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ಲೋನ್ ಮೇಲೆ ಒಂದು ಫ್ಲಾಟ್ ಅನ್ನ ಕೂಡ ಪರ್ಚೇಸ್ ಮಾಡ್ತಾರೆ. ಹೀಗಿರುವಾಗಲೇ ಒಂದು ದಿನ ಇವರಿಬ್ಬರ 5ನೇ ವರ್ಷದ ಆನಿವರ್ಸರಿ ಇರುವಾಗ ಜಾಯ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಬೇರೆ ಊರಿಗೆ ಹೋಗಿರ್ತಾನೆ. ಈಗ ಜಾಯ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನೆಲ್ಲಾ ಒಂದು ಪ್ಲಾನ್ ಮಾಡ್ತಾಳೆ. ಮೊದಲ ಬಾರಿಗೆ ಇವರಿಬ್ಬರು ಕಾಲೇಜ್ ನಲ್ಲಿ ಭೇಟಿಯಾದಾಗ ನೆಲ್ಲಾ ಒಂದು ಫನ್ನಿ ಡ್ರೆಸ್ ಅನ್ನ ಹಾಕೊಂಡಿದ್ಲಲ್ವಾ. ಈಗ ಸೇಮ್ ಅದೇ ಡ್ರೆಸ್ ಅನ್ನ ಹಾಕೊಂಡು ಜಾಯ್ನ ಮುಂದೆ ಹೋಗಿ ಸರ್ಪ್ರೈಸ್ ಕೊಟ್ಟಾಗ ಅವನ ರಿಯಾಕ್ಷನ್ ಹೇಗಿರುತ್ತೋ ಅದನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾಳೆ. ಹೀಗೆ ಜೋನನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗುವಾಗ್ಲೇ ತನ್ನ ಚಾನೆಲ್ ನಲ್ಲಿ ಲೈವ್ ಅನ್ನ ಆನ್ ಮಾಡಿರ್ತಾಳೆ. ಜೋ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋದ ನೆಲ್ಲಾಗೆ ಒಂದೇ ಸರಿ ಶಾಕ್ ಆಗಿರುತ್ತೆ. ಯಾಕಂದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಬಂದಿದ್ದ ಜೋ ರೆಸ್ಟೋರೆಂಟ್ ನ ಮೂಲೆಯಲ್ಲಿ ಕೂತು ಒಬ್ಬಳು ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಜೋ ನನಗೇನೆ ಮೋಸ ಮಾಡ್ತಿದ್ದಾನಲ್ಲ ಅಂತ ನೆಲ್ಲಾ ತುಂಬಾನೇ ಎಮೋಷನಲ್ ಆಗ್ತಾಳೆ. ತನ್ನ ಚಾನೆಲ್ ನಲ್ಲಿ ಲೈವ್ ವಿಡಿಯೋ ಓಡ್ತಿದೆ ಅನ್ನೋದನ್ನು ಮರೆತು ಅವರಿಬ್ಬರ ಕಪಾಳಕ್ಕೆ ಹೊಡೆದು ಜೋರಾಗಿ ಗಲಾಟೆ ಮಾಡ್ತಾಳೆ. ಈಕೆ ವಿಡಿಯೋ ನೋಡ್ತಿದ್ದ ಜನಗಳು ಡೌನ್ಲೋಡ್ ಮಾಡ್ಕೊಂಡು ಅದರ ಮೇಲೆ ಮೀಮ್ಸ್ ಗಳನ್ನ ಕ್ರಿಯೇಟ್ ಮಾಡೋದು, ಟ್ರೋಲ್ ಮಾಡೋದನ್ನೆಲ್ಲ ಶುರು ಮಾಡಿಕೊಳ್ತಾರೆ. ಅಂದ್ರೆ ನೆಲ್ಲಾ ಎಮೋಷನಲ್ ಆಗಿ ಕಿರ್ಚಾಡ್ತಿದ್ದಾಗ ಈಕೆ ವಾಯ್ಸ್ ನಲ್ಲಿ ಕ್ರ್ಯಾಕ್ ಬಂದು ಒಂದು ರೀತಿ ಫನ್ನಿ ವಾಯ್ಸ್ ಆಗಿರುತ್ತೆ. ಅದರಲ್ಲೂ ಈಕೆ ಚಾನೆಲ್ ನೋಡ್ತಿದ್ದ ಒಂದಷ್ಟು ಜನ ಜೋನದ್ದು ಏನು ಕೂಡ ತಪ್ಪಿರೋದಿಲ್ಲ, ಈಕೆನೆ ಏನೋ ತಪ್ಪನ್ನ ಮಾಡಿ ಜೋನ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾಳೆ ಅಂತ ಕಮೆಂಟ್ ಮಾಡ್ತಿರ್ತಾರೆ. ಮೊದಲೇ ಬೇಜಾರಾಗಿದ್ದ ನೆಲ್ಲಾಗೆ ಅದನ್ನೆಲ್ಲ ನೋಡಿ ಮತ್ತಷ್ಟು ಬೇಜಾರಾಗುತ್ತೆ. ಮತ್ತೊಂದು ಕಡೆ ಜೋ ಈಕೆ ಜೊತೆ ಮಾತಾಡೋದಕ್ಕೆ ಅಂತ ಪದೇ ಪದೇ ಫೋನ್ ಮಾಡ್ತಿರ್ತಾನೆ. ಆದ್ರೆ ನೆಲ್ಲಾ ಮಾತ್ರ ಅವನ ಫೋನ್ ಅನ್ನ ಕಟ್ ಮಾಡ್ತಿರ್ತಾಳೆ. ಒಂದು ವಾರದ ನಂತರ ಮತ್ತೊಬ್ಳು ಫ್ರೆಂಡ್ ಜೊತೆ ಕನೆಕ್ಟ್ ಆಗಿ ಈಕೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಜೋ ಹೇಳೋದನಂದ್ರೆ, ನೆಲ್ಲಾ ನಾನು ನಿಜವಾಗಿಯೂ ನಿನಗೆ ಮೋಸ ಮಾಡ್ತಿಲ್ಲ. ನಾನು ಇತ್ತೀಚೆಗೆ ಟೆಕ್ನಾಲಜಿ ರಿಲೇಟೆಡ್ ಒಂದು ಸೋಷಿಯಲ್ ವರ್ಕ್ ಗ್ರೂಪ್ ನಲ್ಲಿ ಜಾಯಿನ್ ಆಗಿದ್ದೆ. ಆ ಗ್ರೂಪ್ ನ ಅಡ್ಮಿನ್ ಮೀಟಿಂಗ್ ಇತ್ತು ಅಂತಾನೆ ಆ ಗ್ರೂಪ್ ನಲ್ಲಿದ್ದ ಎಲ್ಲರನ್ನು ಆ ರೆಸ್ಟೋರೆಂಟ್ ಗೆ ಬರೋದಕ್ಕೆ ಹೇಳಿದ್ದ. ಆದ್ರೆ ಅಲ್ಲಿಗೆ ಬಂದಿದ್ದ ಸೊನಾಲಿ ಎಂಬ ಒಬ್ಬಳು ಹುಡುಗಿ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ನನ್ನ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿದ್ಲು. ಅಷ್ಟರಲ್ಲೇ ನೀನು ಅಲ್ಲಿಗೆ ಬಂದೆ, ಇಷ್ಟೇ ನಡೆದದ್ದು. ಇದನ್ನ ಬಿಟ್ರೆ ಬೇರೇನು ಕೂಡ ನಡೆದಿಲ್ಲ ಅಂತ ಹೇಳ್ತಾನೆ. ಆದ್ರೆ ತುಂಬಾನೇ ಸೆನ್ಸಿಟಿವ್ ಆಗಿದ್ದ ನೆಲ್ಲಾ ಮಾತ್ರ, ಇಲ್ಲ ಇನ್ ಮುಂದೆ ನಮ್ಮಿಬ್ಬರ ರಿಲೇಶನ್ಶಿಪ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ನಿನ್ನ ಜೊತೆ ಬ್ರೇಕಪ್ ಮಾಡಿಕೊಳ್ತಿದ್ದೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ.
ಬ್ರೇಕಪ್ ಏನೋ ಮಾಡಿಕೊಳ್ತಾಳೆ. ಆದ್ರೆ ಇಷ್ಟು ವರ್ಷ ಪ್ರೀತಿ ಮಾಡ್ತಿದ್ದ ಜೋನನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ತುಂಬಾನೇ ಕಷ್ಟಪಡೋದಕ್ಕೆ ಶುರು ಮಾಡ್ತಾಳೆ. ಈಗ ಇಷ್ಟು ವರ್ಷ ಇಬ್ಬರು ಸೇರಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿದ್ರಲ್ವಾ, ವಿಡಿಯೋಗಳ ರೆಕಾರ್ಡಿಂಗ್, ಎಡಿಟಿಂಗ್, ಅಪ್ಲೋಡಿಂಗ್ ಹೀಗೆ ಎಲ್ಲವನ್ನ ಕೂಡ ಜೋನೆ ನೋಡಿಕೊಳ್ತಿರ್ತಾನೆ. ಈಗ ಎಷ್ಟೋ ಕೆಲಸ ನೆಲ್ಲಾಗೆ ಗೊತ್ತಿಲ್ಲದ ಕಾರಣ ಈಕೆಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೇನೆ ಸಾಧ್ಯವಾಗ್ತಿರೋದಿಲ್ಲ. ಮತ್ತಷ್ಟು ಡಿಪ್ರೆಸ್ ಆಗಿ ತನ್ನ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿ ತುಂಬಾನೇ ಅಳ್ತಾಳೆ. ಹೀಗೆ ಆ ದಿನ ರಾತ್ರಿ ಚಾನಲ್ ಅನ್ನ ಚೆಕ್ ಮಾಡ್ತಿದ್ದಾಗ ಒಂದು ಡಿಫರೆಂಟ್ ಆಗಿರುವ ಕಮೆಂಟ್ ಇರುತ್ತೆ. ಅದರಲ್ಲಿ ನಿನಗೆ ಕಷ್ಟ ಕೊಡ್ತಿರುವ ಜೋನ್ ಅನ್ನ ನಿನ್ನ ಜೀವನದಿಂದ ತೆಗೆದು ಹಾಕೋದಕ್ಕೆ control.a ನ ಯೂಸ್ ಮಾಡೋ ಅಂತ ಬರ್ದಿರುತ್ತೆ. ಅದೇನು ಅಂತ ಚೆಕ್ ಮಾಡೋದಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೇಜ್ ಓಪನ್ ಆಗುತ್ತೆ. ಅದರಿಂದ ಏನ್ ಯೂಸ್ ಅಂತ ಚೆಕ್ ಮಾಡಿದಾಗ ಅದರಲ್ಲಿ ಮನುಷ್ಯನ ರೀತಿನೇ ಕಮ್ಯುನಿಕೇಟ್ ಮಾಡುವ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಅನ್ನ ರೆಡಿ ಮಾಡಬಹುದು. ಆ ಡಿಜಿಟಲ್ ರೋಬೋಟ್ ಅಥವಾ ಅವತಾರ್ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ ರೀತಿನೇ ಕಮ್ಯುನಿಕೇಟ್ ಮಾಡುತ್ತೆ. ಅಂದ್ರೆ ನಮಗೆ ಬೇಜಾರಾದಾಗ, ಖುಷಿಯಾದಾಗ ಅಥವಾ ಏನಾದ್ರೂ ಡೌಟ್ಸ್ ಗಳಿದ್ರೆ ಅದರ ಜೊತೆ ಮಾತನಾಡಬಹುದು. ಹೇಗಿರುತ್ತೋ ನೋಡೋಣ ಅಂತ ನೆಲ್ಲ ತನ್ನ ಇಮೇಲ್ ಐಡಿ ಹಾಗೂ ಪಾಸ್ವರ್ಡ್ ಅನ್ನ ಹಾಕಿ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾಳೆ. ನಂತರ ತನ್ನ ಜೊತೆ ಮಾತನಾಡೋದಕ್ಕೆ ಒಬ್ಬ ಹುಡುಗನ ಅವತಾರನ ಸೆಲೆಕ್ಟ್ ಮಾಡಿ ಆಲನ್ ಅಂತ ಹೆಸರನ್ನ ಕೊಡ್ತಾಳೆ. ಈಗ ಆಲನ್ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ನೆಲ್ಲಳ ಕಂಪ್ಯೂಟರ್ ಆಕ್ಸೆಸ್ ಅನ್ನ ಕೇಳ್ತಾನೆ. ನೆಲ್ಲ ರೆಗ್ಯುಲರ್ ಆಗಿ ಎಲ್ಲ ಅಪ್ಲಿಕೇಶನ್ ಗಳಿಗೂ ಪರ್ಮಿಷನ್ ಕೊಡುವ ಹಾಗೆ ಅದಕ್ಕೂ ಎನೇಬಲ್ ಮಾಡ್ತಾಳೆ. ಅಂದ್ರೆ ಆಲನ್ ಬಳಿ ಈಗ ಈಕೆಯ ಕಂಪ್ಯೂಟರ್ ನ ಲೊಕೇಶನ್, ಸ್ಪೀಕರ್ ಹಾಗೂ ಮೈಕ್ರೋಫೋನ್ ಹೀಗೆ ಪ್ರತಿಯೊಂದರ ಆಕ್ಸೆಸ್ ಕೂಡ ಸಿಕ್ಕಿರುತ್ತೆ. ನಂತರ ಕಂಪ್ಯೂಟರ್ ನ ಸ್ಟೋರೇಜ್ ನ ಆಕ್ಸೆಸ್ ಅನ್ನ ಕೇಳಿದಾಗ ನೆಲ್ಲ ಯಾವುದೋ ಜ್ಞಾನದಲ್ಲಿ ಅದಕ್ಕೂ ಎಸ್ ಅಂತ ಕ್ಲಿಕ್ ಮಾಡಿ ಬಿಡ್ತಾಳೆ. ಈಗ ಆಲನ್ ನನ್ನಿಂದ ಏನಾಗ್ಬೇಕು ಅಂತ ಕೇಳಿದಾಗ ನೆಲ್ಲ ಅದಕ್ಕೆ ಒಂದು ಟಾಸ್ಕ್ ಅನ್ನ ಕೊಡ್ತಾಳೆ. ತನ್ನ ಬ್ರೇಕಪ್ ಬಗ್ಗೆ ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿರುವ ಎಲ್ಲ ಫೋಟೋಸ್ ಗಳಿಂದ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಆಗಿರುವ ಜೋನ ಫೋಟೋವನ್ನ ಎರೇಸ್ ಮಾಡು ಅಂತ ಹೇಳ್ತಾಳೆ. ಹೀಗೆ ಆಲನ್ ಒಂದೊಂದೇ ಫೋಟೋದಲ್ಲಿ ಜೋನ ಇಮೇಜ್ ಅನ್ನ ಎರೇಸ್ ಮಾಡ್ತಿರುವಾಗ ಈ ಫೋಟೋದ ಬ್ಯಾಕ್ ಸ್ಟೋರಿ ಏನು ಅಂತ ಕೇಳಿ ತಿಳಿದುಕೊಳ್ತಿರುತ್ತೆ. ಮೊದಲೇ ಎಮೋಷನಲ್ ಆಗಿದ್ದ ನೆಲ್ಲ ಯಾರ ಬಳಿನಾದ್ರೂ ತನ್ನ ದುಃಖವನ್ನ ಹಂಚಿಕೊಂಡ್ರೆ ಸಮಾಧಾನ ಆಗುತ್ತೆ ಅಂತ ಎಲ್ಲವನ್ನ ಹೇಳಿಕೊಳ್ತಾಳೆ. ಅಂದ್ರೆ ಇವರಿಬ್ಬರು ಮೊದಲು ಹೇಗೆ ಭೇಟಿಯಾದ್ರು, ಇಬ್ಬರು ಮೊದಲಿಗೆ ಯಾವ ಜಾಗಕ್ಕೆ ಡೇಟಿಂಗ್ ಗೆ ಹೋಗಿದ್ರು, ಇಬ್ಬರ ಮನೆಯವರ ಫ್ಯಾಮಿಲಿ ಮೆಂಬರ್ಸ್ ಗಳ ಡೀಟೇಲ್ಸ್ ಗಳು ಹಾಗೂ ಇಬ್ಬರು ಸೇರಿ ಮೊದಲಿಗೆ ಡಿನ್ನರ್ ಗೆ ಹೋಗಿದ್ದ ರೆಸ್ಟೋರೆಂಟ್ ನ ಡೀಟೇಲ್ಸ್ ಅನ್ನ ಕೂಡ ಹೇಳ್ತಾಳೆ. ಈಗ ಆಲನ್ ಚೆಕ್ ಮಾಡಿದಾಗ ನೆಲ್ಲ ಜೋನ ಜೊತೆ ಸಾವಿರಾರು ಫೋಟೋಸ್ ಗಳು ಹಾಗೂ ನೂರಾರು ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡಿರ್ತಾಳೆ. ಆ ಫೋಟೋಸ್ ಗಳು ಹಾಗೂ ವಿಡಿಯೋಸ್ ಗಳು ತುಂಬಾನೇ ಜಾಸ್ತಿ ಇದ್ದ ಕಾರಣ ಒಂದೊಂದನ್ನೇ ಪ್ರೋಸೆಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳು ಅಂತ ಕೇಳಿದಾಗ ನನಗೆ ನನ್ನ ತಂದೆ ರನ್ ಮಾಡ್ತಿರುವ ಬೇಕರಿಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೇನೆ ಮನೆ ಬಿಟ್ಟು ಓಡಿ ಬಂದು ನಾನು ಪ್ರೀತಿ ಮಾಡ್ತಿದ್ದ ಜೋನ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಖುಷಿಯಾಗಿದ್ದೆ. ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಜೋನೆ ನನಗೆ ಮೋಸ ಮಾಡಿಬಿಟ್ಟ ಅಂತ ಅಳ್ತಾಳೆ. ನೆಲ್ಲ ಅಳ್ತಿರೋದನ್ನ ನೋಡಿದ ಆಲನ್ ಮನುಷ್ಯರ ರೀತಿ ಈಕೆಗೆ ಸಮಾಧಾನ ಮಾಡ್ತಾನೆ. ಸ್ನೇಹಿತರೆ, ಇದರರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ರೆಡಿ ಮಾಡಿರುವ ಕಂಪನಿಯವರು ಅದನ್ನ ಎಷ್ಟು ಚೆನ್ನಾಗಿ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮುಂದುವರೆದು ಫೋಟೋಸ್ ಹಾಗೂ ವಿಡಿಯೋಸ್ ಗಳಲ್ಲಿರುವ ಜೋನ ಫೋಟೋವನ್ನ ಎರೇಸ್ ಮಾಡ್ಬೇಕು ಅಂದ್ರೆ ತುಂಬಾನೇ ಸಮಯ ಆಗುತ್ತೆ. ನಿನಗೆ ನಿದ್ದೆ ಬಂದ್ರೆ ಮಲ್ಕೋ, ಆದ್ರೆ ನನಗೆ ಆಕ್ಸೆಸ್ ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಿರ್ತೀನಿ ಅಂತ ಹೇಳ್ತಾನೆ. ಈಕೆ ಸರಿ ಅಂತ ಪರ್ಮಿಷನ್ ಕೊಡ್ತಿದ್ದ ಹಾಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಶಾಕಿಂಗ್ಲಿ ಡೆವಲಪರ್ ಆಕ್ಸೆಸ್ ರನ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ದಿನಗಳು ಕಳೆದಂತೆ ನೆಲ್ಲ ಆಲನ್ ಜೊತೆ ಮತ್ತಷ್ಟು ಕಮ್ಯುನಿಕೇಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ದಿನಗಳು ಕಳೆದ ಹಾಗೆ ಈಕೆ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಿ ತಮ್ನೆಲ್ ಅನ್ನ ಕೂಡ ರೆಡಿ ಮಾಡಿ ಕೊಡೋದಕ್ಕೆ ಶುರು ಮಾಡುತ್ತೆ. ನೆಲ್ಲಕ್ಕೆ ಇತ್ತೀಚೆಗೆ ತಾನೇ ಬ್ರೇಕಪ್ ಆಗಿರೋ ಕಾರಣ ಅದೇ ಟಾಪಿಕ್ ನ ಮೇಲೆ ವಿಡಿಯೋಸ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಆಗೋ ಲೈಕ್ಸ್ ಬರುತ್ತೆ ಅಂತ ಐಡಿಯಾ ಕೊಡುತ್ತಾನೆ. ನೆಲ್ಲ ಒಂದು ರೀತಿ ಆಲನ್ ಅನ್ನ ತನ್ನ ಪಿಯ ರೀತಿ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈ ಆಲನ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೊಂದು ಕ್ಲೆವರ್ ಆಗಿರುತ್ತೆ ಅಂದ್ರೆ ಪ್ರಮೋಷನ್ ನ ಇಮೇಲ್ಸ್ ಅನ್ನ ಕೂಡ ಇದೇ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಮೂಲಕ ಮತ್ತೆ ಈಕೆ ವಿಡಿಯೋಸ್ ಗಳು ಎಲ್ಲ ಕಡೆ ವೈರಲ್ ಆಗಿ ಜಾಸ್ತಿ ಪ್ರಮೋಷನ್ ಹಾಗೂ ಅಡ್ವರ್ಟೈಸ್ಮೆಂಟ್ ಗಳು ಬರೋದಕ್ಕೆ ಶುರುವಾಗುತ್ತವೆ. ಈಕೆ ಯೂಸ್ ಮಾಡ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಮಂತ್ರ ಅನ್ಲಿಮಿಟೆಡ್ ಎಂಬ ಒಂದು ಪೇರೆಂಟ್ ಕಂಪನಿ ರನ್ ಮಾಡ್ತಿರುತ್ತೆ. ಆ ಕಂಪನಿಯವರು ಈಕೆಗೆ ಸಾಕಷ್ಟು ದುಡ್ಡನ್ನ ಕೊಟ್ಟು ಪೇಯ್ಡ್ ಪ್ರಮೋಷನ್ ಕೂಡ ಮಾಡಿಸಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಆಲನ್ ಜೊತೆ ಮಾತನಾಡ್ತಿರುವಾಗ ಜೋ ಮನೆಗೆ ಬಂದು ಡೋರ್ ಬೆಲ್ ಅನ್ನ ಪದೇ ಪದೇ ರಿಂಗ್ ಮಾಡ್ತಿರ್ತಾನೆ. ಜೋನನ್ನ ನೋಡ್ತಿದ್ದ ಹಾಗೇನೆ ನೆಲ್ಲಾಗೆ ಪಿತ್ತ ನೆತ್ತಿಗೇರುತ್ತೆ. ಈಕೆ ಡೋರ್ ಅನ್ನ ಓಪನ್ ಮಾಡದ ಕಾರಣ ಆತ ಹೊರಗಿನಿಂದ ನೆಲ್ಲ ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು, ನಾನು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಮಾತನಾಡೋದಕ್ಕೆ ಬಂದಿಲ್ಲ, ದಯವಿಟ್ಟು ಡೋರ್ ಅನ್ನ ಓಪನ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ನೆಲ್ಲ ಮಾತ್ರ ನನಗೆ ನಿನ್ನ ಜೊತೆ ಮಾತಾಡೋದಕ್ಕೇನೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ. ಆಗಲೂ ಕೂಡ ಅಪ್ಲಿಕೇಶನ್ ರನ್ ಆಗ್ತಿದ್ದ ಕಾರಣ ಸ್ಕ್ರೀನ್ ನ ಮೇಲಿದ್ದ ಆಲನ್ ಬಂದಿದ್ಯಾರು ಅಂತ ವಿಚಾರಿಸ್ತಾನೆ. ನೆಲ್ಲ ಕ್ಯಾಶುವಲ್ ಆಗಿ ಈಗಲೂ ಕೂಡ ಎಲ್ಲವನ್ನ ಹೇಳಿಕೊಳ್ತಾಳೆ.
ಇದಾಗಿ ಸ್ವಲ್ಪ ಸಮಯದ ನಂತರ ಜೋ ನೆಲ್ಲಳ ಮೊಬೈಲ್ಗೆ ಮೆಸೇಜ್ ಮಾಡಿರ್ತಾನೆ. ನೆಲ್ಲ, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಮಾತನಾಡಬೇಕು. ದಯವಿಟ್ಟು ನಾಳೆ ಸಾಯಂಕಾಲ 5 ಗಂಟೆಗೆ ನಾವು ರೆಗ್ಯುಲರ್ ಆಗಿ ಮೀಟ್ ಆಗ್ತಿದ್ದ ಪೋರ್ಟ್ ಬಳಿ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸ್ನೇಹಿತರೆ, ಈಗ ಶಾಕಿಂಗ್ಲಿ ನೆಲ್ಲ ಆ ಮೆಸೇಜ್ ಅನ್ನ ಓದೋದಕ್ಕೂ ಮುಂಚೆನೆ ಆಲನ್ನೇ ಅದಕ್ಕೆ ರಿಪ್ಲೈ ಮಾಡ್ತಾನೆ. ಸರಿ ಬರ್ತೀನಿ ಅಂತ ರಿಪ್ಲೈ ಮಾಡಿ ಆ ಮೆಸೇಜ್ ನೆಲ್ಲಗೆ ಗೊತ್ತಾಗಬಾರ್ದು ಅಂತ ಡಿಲೀಟ್ ಮಾಡ್ತಾನೆ. ಸ್ನೇಹಿತರೆ, ಇದರರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ನೆಲ್ಲಗೆ ಗೊತ್ತೇ ಆಗ್ತಿರೋದಿಲ್ಲ. ಇದಾಗಿ 3 ದಿನಗಳ ನಂತರ ನೆಲ್ಲ ಒಂದು ಪ್ರಮೋಷನ್ಗೆ ರೆಡಿ ಆಗ್ತಿರ್ತಾಳೆ. ಆಗ ಕಾಲ್ ಮಾಡಿದ ಈಕೆ ಫ್ರೆಂಡ್ ಬೀನಾ 3 ದಿನಗಳಿಂದ ಜೋ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ನೆಲ್ಲಗೂ ಶಾಕ್ ಆಗಿ ತಕ್ಷಣ ಜೋನ ಮೊಬೈಲ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನ ಮೊಬೈಲ್ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ತಕ್ಷಣ ಜೋನ ಮನೆಯವರಿಗೆ ಕಾಲ್ ಮಾಡಿ ವಿಚಾರಿಸ್ತಾಳೆ. ಆದ್ರೆ ಅವರಿಗೂ ಜೋ ಏನದ ಅಂತಾನೆ ಗೊತ್ತಿರೋದಿಲ್ಲ. ಜೋಗೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಆ ದಿನ ಆತ ರೆಸ್ಟೋರೆಂಟ್ ನಲ್ಲಿ ಒಬ್ಬಳು ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದ ಅಲ್ವಾ. ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದಾಗ ಆ ಹುಡುಗಿ ಹೆಸರು ಸೋನಾಲಿ ಅಂತ ಗೊತ್ತಾಗುತ್ತೆ. ತಕ್ಷಣ ಆಕೆ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆಕೆಗೆ ಕಾಲ್ ಮಾಡ್ತಾಳೆ. ಆ ಸೋನಾಲಿಯನ್ನ ವಿಚಾರಿಸಿದಾಗ ಆಕೆ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಜೋ ಟೆಕ್ನಾಲಜಿ ರಿಲೇಟೆಡ್ ಒಂದು ಗ್ರೂಪ್ಗೆ ಮೆಂಬರ್ ಆಗಿದೆ ಅಂತ ಹೇಳಿದ್ದ ಅಲ್ವಾ. ಆ ಗ್ರೂಪ್ ನ ಅಡ್ಮಿನ್ ಪ್ರತಿ ವಾರ ಎಲ್ಲ ಮೆಂಬರ್ ಗಳನ್ನ ಒಂದು ಕಡೆ ಸೇರಿಸಿ ಮೀಟಿಂಗ್ ಮಾಡ್ತಿರ್ತಾನೆ. ಹೀಗೆ ಗ್ರೂಪ್ ನಲ್ಲಿ ಮೀಟಿಂಗ್ ನಡೀತಿರುವಾಗ ಒಬ್ಬ ವ್ಯಕ್ತಿ ಮಂತ್ರ ಅನ್ಲಿಮಿಟೆಡ್ ಎಂಬ ಕಂಪನಿಯ ಒಂದು ಸೀಕ್ರೆಟ್ ಅನ್ನ ಫೈಂಡ್ ಔಟ್ ಮಾಡಿರ್ತಾನೆ. ಅದೇನಂದ್ರೆ ಕಂಪನಿಯ MD ಆಗಿರುವ ಆರ್ಯನ್ ಎಂಬಾತ ಸೀಕ್ರೆಟ್ ಆಗಿ ಮಿಷನ್ ಯೂನಿಕಾರ್ನ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿರ್ತಾನೆ. ಆ ಸೀಕ್ರೆಟ್ ಪ್ರಾಜೆಕ್ಟ್ ನ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ಜೋ ಮಯಾಂಕ್ ಎಂಬ ಮತ್ತೊಬ್ಬ ಹುಡುಗನ ಜೊತೆ ಸೇರಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಹೀಗೆ ಇನ್ವೆಸ್ಟಿಗೇಷನ್ ಗೆ ಹೋದ ಅವರಿಬ್ಬರು ನಿಗೂಢವಾಗಿ ಕಾಣೆಯಾಗಿದ್ದಾರೆ ಅಂತ ಬಿನಾ ಹೇಳ್ತಿರೋದನ್ನ ಆಲನ್ ಕೇಳಿಸಿಕೊಳ್ತಾನೆ. ತಕ್ಷಣ ಜೋನ ಇಮೇಲ್ ಐಡಿಗೆ ಲಾಗಿನ್ ಮಾಡಿ ಚೆಕ್ ಮಾಡಿದಾಗ ಬಿನಾ ಹೇಳಿದ್ದು ನಿಜ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಮಯಾಂಕ್ಗೆ ಏನಾಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದಾಗ ಆತ ನಿಗೂಢವಾಗಿ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಪೊಲೀಸರು ನೋಡಿದ್ರೆ ಈ ಕೇಸನ್ನ ಕಳ್ಳರು ಕಳ್ಳತನ ಮಾಡೋದಕ್ಕೆ ಅಂತ ಮನೆಗೆ ಬಂದಾಗ ಕೊಲೆ ಮಾಡಿದ್ದಾರೆ ಅಂತ ಕ್ಲೋಸ್ ಮಾಡಿರ್ತಾರೆ. ಅದನ್ನೇ ನೋಡ್ತಿದ್ದ ನೆಲ್ಲಾಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈಕೆ ಜೋನನ್ನ ಮೀಟ್ ಮಾಡ್ತಿದ್ದಾಗ ರೆಗ್ಯುಲರ್ ಆಗಿ ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಒಂದು ಪೋರ್ಟ್ ಗೆ ಹೋಗ್ತಿದ್ಲಲ್ವಾ. ಆ ಪೋರ್ಟ್ ನಲ್ಲಿದ್ದ ಒಂದು ಬೋಟ್ ನ ಒಳಗಡೆ ಜೋನ ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಸ್ನೇಹಿತರೆ, ಇದರರ್ಥ ಹಿಂದಿನ ದಿನ ಜೋ ಯಾವ ಜಾಗಕ್ಕೆ ಬಂದು ನನ್ನನ್ನ ಮೀಟ್ ಮಾಡುವಂತ ರಿಕ್ವೆಸ್ಟ್ ಮಾಡಿದ್ನೋ ಅದೇ ಜಾಗದಲ್ಲಿ ಅವನ ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಶಾಕ್ ಆದ ನೆಲ್ಲ ಅಳುತ್ತಲೆ ಜೋನ ಅಂತಿಮ ಸಂಸ್ಕಾರಕ್ಕೆ ಹೋಗಿರ್ತಾಳೆ. ಅಲ್ಲಿಗೆ ಬಂದಿದ್ದ ಜೋನ ಮತ್ತೊಬ್ಬ ಫ್ರೆಂಡ್ ಈಕೆಗೆ ಸೀಕ್ರೆಟ್ ಆಗಿ ಮೆಸೇಜ್ ಮಾಡ್ತಾನೆ. ನೆಲ್ಲ, ನೀನು ಜೋಗೆ ಏನಾಯ್ತು ಅಂತ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀಯ ಅಂತ ಗೊತ್ತು. ಮಯಾಂಕ್ ಹಾಗೂ ಜೋನ ಸಾವಿನ ಹಿಂದೆ ಆ ಮಂತ್ರ ಎಂಬ ಕಂಪನಿಯ MDಯ ಕೈವಾಡ ಇದೆ. ಆ ಕಂಪನಿಯವರು ಮಾಡ್ತಿರುವ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಂತ ಹೋದಾಗ್ಲೇ ಮಯಾಂಕ್ ಹಾಗೂ ಜೋ ಸತ್ತು ಹೋದ್ರು. ಆ ಕಂಪನಿಯ MD ಆಗಿರುವ ಆರ್ಯನ್ ಬಳಿ ಸಾಕಷ್ಟು ದುಡ್ಡಿದೆ. ಆತ ಮನಸ್ಸು ಮಾಡಿದ್ರೆ ನಾಳೆನೆ ನಿನ್ನನ್ನ ಕೂಡ ಕೊಲೆ ಮಾಡಿಸ್ತಾನೆ. ಈ ವಿಷಯವನ್ನ ಇಲ್ಲಿಗೆ ಕೈಬಿಟ್ಟು ಜೋನನ್ನ ಮರೆತು ಮುಂದೆ ನಿನ್ನ ಜೀವನವನ್ನ ನೋಡ್ಕೊ ಅಂತ ಹೇಳಿರ್ತಾನೆ. ಆ ಮೆಸೇಜ್ ಓದಿದ ನೆಲ್ಲಾಗೆ ಮತ್ತಷ್ಟು ಶಾಕ್ ಆಗುತ್ತೆ. ಜೋಗೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ತಿಳಿದುಕೊಳ್ಳೋದಕ್ಕೆ ಆತ ಕಲೆಕ್ಟ್ ಮಾಡಿದ ಡೀಟೇಲ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಅವನ ಆನ್ಲೈನ್ ಡ್ರೈವ್ ನಲ್ಲಿ ಆತ ಸಾಯೋದಕ್ಕೂ 2 ದಿನಗಳ ಮುಂಚೆ ರೆಕಾರ್ಡ್ ಮಾಡಿದ್ದ ಒಂದು ವಿಡಿಯೋ ಸಿಗುತ್ತೆ. ಅದರಲ್ಲಿ ಜೋ ಏನ್ ಹೇಳಿರ್ತಾನೆ ಅಂದ್ರೆ, ಮಯಾಂಕ್ ನನ್ನ ಕೊಲೆ ಮಾಡಿಸಿದ್ದು ಆ ಮಂತ್ರ ಕಂಪನಿಯ MD ಆಗಿರುವ ಆರ್ಯನ್. ಅವರು ನೆಕ್ಸ್ಟ್ ನನ್ನನ್ನೇ ಕೊಲೆ ಮಾಡ್ತಾರೆ ಅಂತ ಕೂಡ ಗೊತ್ತಿದೆ. ಆದ್ರೆ ನಾನು ಸಾಯೋದಕ್ಕೂ ಮುಂಚೆ ಆ ಕಂಪನಿಯವರು ಮಾಡ್ತಿರುವ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳು ಜನಗಳಿಗೆ ಗೊತ್ತಾಗ್ಬೇಕು. ಮೊದಲಿಗೆ ಸಣ್ಣ ಪುಟ್ಟ ಅಪ್ಲಿಕೇಶನ್ ಗಳನ್ನ ಡೆವಲಪ್ ಮಾಡ್ತಿದ್ದ ಆ ಮಂತ್ರ ಎಂಬ ಕಂಪನಿಯವರು ಕಸ್ಟಮರ್ ಗಳ ಡೀಟೇಲ್ಸ್ ಗಳನ್ನ ದೊಡ್ಡ ದೊಡ್ಡ ಕಂಪನಿಯವರಿಗೆ ಸೇಲ್ ಮಾಡ್ತಿದ್ರು. ಇವರು ಸೇಲ್ ಮಾಡುವ ಪರ್ಸನಲ್ ಡೀಟೇಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಕಂಪನಿಯವರು ಪ್ರಮೋಷನ್ ಅನ್ನ ಹಾಗೂ ಇಷ್ಟ ಆಗುವ ವಸ್ತುಗಳನ್ನ ಸೇಲ್ ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಿದ್ರು. ಹೀಗೆ ಸಾಕಷ್ಟು ದುಡ್ಡು ಬರ್ತಿದ್ದ ಹಾಗೆ ಮಂತ್ರ ಕಂಪನಿಯ MD ಆಗಿರುವ ಆರ್ಯನ್ ಎಲ್ಲ ಸೆಕ್ಟರ್ ಅಲ್ಲೂ ತನ್ನ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾನೆ. ಆರ್ಯನ್ ಈಗ ಬ್ಯಾಂಕ್, ಹಾಸ್ಪಿಟಲ್ಸ್ ಹಾಗೂ ಡೆಲಿವರಿ ಬಿಸ್ನೆಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಿದ್ದಾನೆ. ಇಷ್ಟೆಲ್ಲ ಸಾಲದು ಅಂತ ಒಂದು ಡೇಂಜರಸ್ ಆಗಿರುವ Control.ai ಎಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಅದು ಎಷ್ಟೊಂದು ಡೇಂಜರಸ್ ಆಗಿದೆ ಅಂದ್ರೆ ಅದನ್ನ ಯೂಸ್ ಮಾಡುವ ಪ್ರತಿಯೊಬ್ಬ ಕಸ್ಟಮರ್ ನ ಡೀಟೇಲ್ಸ್ ಅನ್ನ ಕೂಡ ಆಕ್ಸೆಸ್ ಮಾಡುತ್ತೆ. ಅದು ಮನುಷ್ಯನ ರೀತಿ ಮಾತನಾಡ್ತಿದೆ ಅಂತ ಕಸ್ಟಮರ್ ಗಳು ತಮ್ಮ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ಅದಕ್ಕೆ ಕೊಡ್ತಾರೆ. ಈ ರೀತಿ ಕಲೆಕ್ಟ್ ಮಾಡುವ ಪ್ರತಿಯೊಂದು ಕಸ್ಟಮರ್ ನ ಡೇಟಾವನ್ನ ಕೂಡ ಆರ್ಯನ್ ತನ್ನ ಬಿಸ್ನೆಸ್ ಗೆ ಯೂಸ್ ಮಾಡ್ತಾನೆ. ಜೋನ ವಿಡಿಯೋ ನೋಡಿದ ನೆಲ್ಲಾಗೆ ಒಂದೇ ಸರಿ ಶಾಕ್ ಆಗುತ್ತೆ. ಯಾಕಂದ್ರೆ ಈಕೆ ಕೂಡ ಅದೇ ಕಂಪನಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೇ ಅಲ್ವಾ ಯೂಸ್ ಮಾಡ್ತಿರೋದು.
ವಿಡಿಯೋ ಎಂಡಿಂಗ್ ನಲ್ಲಿ ಜೋ ಮತ್ತೊಂದು ಶಾಕಿಂಗ್ ವಿಷಯವನ್ನ ರಿವೀಲ್ ಮಾಡಿರ್ತಾನೆ. ಒಂದು ಸಾರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಆಕ್ಸೆಸ್ ಅನ್ನ ಕೊಟ್ರೆ ಅದು ಪ್ರತಿ ಕ್ಷಣವೂ ಸರ್ವೈಲೆನ್ಸ್ ಮಾಡ್ತಿರುತ್ತೆ. ಅಂದ್ರೆ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ನ ಕ್ಯಾಮ್ರಾ ಆಫ್ ಆಗಿದ್ರು ಕೂಡ ಅದು ಸೀಕ್ರೆಟ್ ಆಗಿ ಮಾನಿಟರ್ ಮಾಡ್ತಿರುತ್ತೆ. ಆ ಮೂಲಕ ನಾವು ಊಟ ಮಾಡೋದು, ಮಾತನಾಡೋದು ಹಾಗೂ ಕೊನೆಗೆ ಡ್ರೆಸ್ ಚೇಂಜ್ ಮಾಡೋದನ್ನ ಕೂಡ ಅದು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ವಾಯ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಕ್ಲೋನ್ ವಾಯ್ಸ್ ಅನ್ನ ಕ್ರಿಯೇಟ್ ಮಾಡಿ ಬ್ಯಾಂಕ್ ನಲ್ಲಿರುವ ದುಡ್ಡನ್ನ ಕೂಡ ಲಪಟಾಯಿಸಬಹುದು. ಜೋ ಕೊನೆಯಲ್ಲಿ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಮಂತ್ರ ಕಂಪನಿಯ MD ಆಗಿರುವ ಆರ್ಯನ್ನೇ ಕಾರಣ ಅಂತ ಹೇಳಿರ್ತಾನೆ. ಆ ವಿಡಿಯೋ ನೋಡಿ ಮೊದಲೇ ಹೆದರಿಕೊಂಡಿದ್ದ ನೆಲ್ಲ ತಕ್ಷಣವೇ ಆ ಕಂಟ್ರೋಲ್ ಆಪ್ ಅನ್ನ ಕ್ಲೋಸ್ ಮಾಡ್ತಾಳೆ. ತಕ್ಷಣ ಬೀನಾಗೆ ಕಾಲ್ ಮಾಡಿ ಆ ಮಂತ್ರ ಕಂಪನಿಯವರು ಮಾಡ್ತಿರುವ ಸ್ಕ್ಯಾಮ್ ನ ಬಗ್ಗೆ ಎಲ್ಲ ಎವಿಡೆನ್ಸ್ ಗಳು ಸಿಕ್ಕಿವೆ. ತಕ್ಷಣ ಈ ವಿಷಯವನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಜೋಗೆ ನ್ಯಾಯ ಸಿಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಬೀನಾ ಬೇಜಾರಾಗಿನೇ ನೆಲ್ಲ ನಿನ್ನ ಕೈಲಿ ಆ ಕಂಪನಿಯವರನ್ನ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿಷಯವನ್ನ ಇಲ್ಲಿಗೆ ಡ್ರಾಪ್ ಮಾಡಿ ನಿನ್ನ ಪಾಡಿಗೆ ನೀನು ಇದ್ದು ಬಿಡು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಆದ್ರೂ ಕೂಡ ಸುಮ್ಮನಿರದ ನೆಲ್ಲ ತಕ್ಷಣವೇ ಜೋನ ಆ ವಿಡಿಯೋವನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪಬ್ಲಿಷ್ ಮಾಡ್ತಾಳೆ. ಇದೆಲ್ಲವನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಆಲೆನ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನಿಟರ್ ಮಾಡ್ತಿರುತ್ತೆ. ತಕ್ಷಣ ಈಕೆಯನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಬಾಗಿಲ ಬಳಿ ಯಾರೋ ಬಂದಿದ್ದಾರೆ ಅಂತ ಒಂದು ಸುಳ್ಳು ನೋಟಿಫಿಕೇಶನ್ ಬರುವ ಹಾಗೆ ಮಾಡ್ತಾನೆ. ನೆಲ್ಲ ಆ ಕಡೆ ಹೋಗ್ತಿದ್ದ ಹಾಗೆ ಆಕೆ ಅಪ್ಲೋಡ್ ಮಾಡ್ತಿದ್ದ ವಿಡಿಯೋವನ್ನ ಪಾಸ್ ಮಾಡ್ತಾನೆ. ಜೋನ ವಾಯ್ಸ್ ಅನ್ನ ಕ್ಲೋನ್ ಮಾಡಿ ನೆಲ್ಲನೇ ನನ್ನ ಸಾವಿಗೆ ಕಾರಣ ಅಂತ ಜೋ ಹೇಳ್ತಿರುವ ಹಾಗೆ ವಿಡಿಯೋವನ್ನ ರೆಡಿ ಮಾಡ್ತಾನೆ. ಈ ವಿಡಿಯೋ ಈಕೆ ಪ್ರೊಫೈಲ್ ನಲ್ಲಿ ಅಪ್ಲೋಡ್ ಆಗ್ತಿದ್ದ ಹಾಗೆ ಎಲ್ಲ ಕಡೆ ವೈರಲ್ ಆಗಿ ಈಕೆನೆ ಕೊಲೆ ಮಾಡಿರೋದು ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ಮಂತ್ರ ಕಂಪನಿಯ MD ಆರ್ಯನ್ ಈಕೆಯನ್ನ ಜೋನ ಕೊಲೆಯ ಕೇಸ್ ನಲ್ಲಿ ಫ್ರೇಮ್ ಮಾಡೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಾನೆ. ಜೋ ಕೊಲೆಯಾಗೋದಕ್ಕೂ ಹಿಂದಿನ ದಿನ ರಾತ್ರಿ ಪೋರ್ಟ್ ಗೆ ಬಂದು ನನ್ನನ್ನ ಮೀಟ್ ಮಾಡುವಂತ ಮೆಸೇಜ್ ಅನ್ನ ಕಳಿಸಿದ್ದ ಅಲ್ವಾ. ಆ ಮೆಸೇಜ್ ಗೆ ಆಲೆನ್ ಬರ್ತೀನಿ ಅಂತ ರಿಪ್ಲೈ ಮಾಡಿದ್ದ ಅಲ್ವಾ. ಆ ಸ್ಕ್ರೀನ್ ಶಾಟ್ ಅನ್ನ ಎಲ್ಲ ಮೀಡಿಯಾದವರಿಗೆ ಕೊಟ್ಟು ನೆಲ್ಲನೆ ಪೋರ್ಟ್ ಗೆ ಹೋಗಿ ಜೋನನ್ನ ಕೊಲೆ ಮಾಡಿದ್ದಾಳೆ ಅಂತ ವೈರಲ್ ಆಗುವ ಹಾಗೆ ಮಾಡ್ತಾನೆ. ಮೊದಲೇ ಆರ್ಯನ್ ಜೊತೆ ಶಾಮೀಲಾಗಿದ್ದ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡ್ತಾರೆ ಹಾಗೂ ಮಂತ್ರ ಕಂಪನಿಯ MD ಲೈವ್ ನಲ್ಲಿ ಬಂದು ಈಕೆ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಹೀಗೆ ಎಲ್ಲ ಕಡೆಯಿಂದ ಲಾಕ್ ಆದ ನೆಲ್ಲ ಜೈಲಿನಲ್ಲಿರುವಾಗ ಆರ್ಯನ್ ಕಡೆಯ ಲಾಯರ್ ಬಂದು ಮೀಟ್ ಮಾಡ್ತಾನೆ. ನೆಲ್ಲ ನೀನು ಕಂಪನಿಯ ಮೇಲೆ ಮಾಡಿರುವ ಆರೋಪಗಳೆಲ್ಲ ಸುಳ್ಳು ಅಂತ ಸ್ಟೇಟ್ಮೆಂಟ್ ಕೊಟ್ರೆ ನಿನ್ನನ್ನ ಜೈಲಿನಿಂದ ಹೊರಗಡೆ ಬರುವ ಹಾಗೆ ಮಾಡ್ತೀವಿ. ಒಂದು ವೇಳೆ ನೀನು ಇದಕ್ಕೆ ಒಪ್ಪಿಕೊಳ್ಳಿಲ್ಲ ಅಂದ್ರೆ 10-20 ವರ್ಷ ನಿನ್ನನ್ನ ಕೋರ್ಟ್ಗೆ ಅಲ್ದಾಡಿಸ್ತೀವಿ. ಜೊತೆಗೆ ನಮ್ಮ ಕಂಪನಿಯವರು ನಿನ್ನ ಮೇಲೆ 100 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನ ಕೂಡ ಹಾಕ್ತಾರೆ. ಒಂದು ಸರಿ ಯೋಚನೆ ಮಾಡು, ಇದೆಲ್ಲವನ್ನ ನಿನ್ನ ಕೈಲಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ನಾವು ಹೇಳುವ ಮಾತನ್ನ ಕೇಳಿದ್ರೆ ನಿನ್ಗೇನೆ ಒಳ್ಳೇದು ಅಂತ ವಾರ್ನ್ ಮಾಡ್ತಾರೆ. ಆ ಲಾಯರ್ ನ ಮಾತುಗಳನ್ನ ಕೇಳಿಸಿಕೊಂಡ ನಂತರ ನೆಲ್ಲಗೋ ಕನ್ಫರ್ಮ್ ಆಗುತ್ತೆ ಇವರ ಮೇಲೆ ನಾನು ಕೇಸನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಮರುದಿನವೇ ಕೇಸನ್ನ ವಿತ್ಡ್ರಾ ಮಾಡಿ ಆ ಸಿಟಿಯನ್ನೇ ಬಿಟ್ಟು ತನ್ನ ತಂದೆ ಬಳಿಗೆ ವಾಪಸ್ ಹೋಗ್ತಾಳೆ. ತನ್ನ ಎಲ್ಲ ಚಾನೆಲ್ ಗಳನ್ನ ಹಾಗೂ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿ ತನ್ನ ತಂದೆಯ ಬೇಕರಿಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಚಿತ್ರದ ಎಂಡ್ಸಿನಲ್ಲಿ ನೆಲ್ಲ ಈಗಲೂ ಕೂಡ ಜೋನನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಿರೋದನ್ನ ನೋಡ್ತೀವಿ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.